ಎಲ್ಲಿ ಬಂದು ಕುಂತೀಯವ? ಹೋಗವ ವಿಮಲ, ಒಳಗೆ ಹೋಗು. ನೀನಲ್ಲೇ ಕೂಸತ್ರ ಹೋಗು. ಮಕ್ಕೊಂಡೈತೇನು ಕೂಸು? ಹ್ಞೂ ಅತ್ತಿಗೆಮ್ಮ, ಕೂಸು ಮಕ್ಕೊಂಡೈತಿ. ನಂಗಂಕರು ಕರೆನ ಏನು ಮಾಡ್ಬೇಕಂತ ನಾ ಗೊತ್ತಾಗಲ್ದು. ಆ ಕೂಸಿನ ಮಕ್ಕ ನೋಡಿದಾಗೆಲ್ಲ ಕಣ್ಣಾಗ ನೀರು ಬರಕತ್ತವ. ಅದಕ್ಕೆ ಅದನ್ನಲ್ಲೇ ಬಿಟ್ಟು ಬಂದೀನಿ ಮಕ್ಕಳಂತಂದು. ನಿಮಗೀಗ ಆರಾಮಾಗೈತನ? ಆರಾಮಾಗತ್ತೆ. ಒಂದೇ ದಿನಕ್ಕೆ ಆರಾಮ ಆಗ್ಬೇಕಲ್ಲ. ಆದ್ರೆ ನನಗೆ ಏಟಾಗೈತಿ, ನನಗೆ ತ್ರಾಸಾಗೈತಿ ಅನ್ನೋಕ್ಕಿಂತ ಈಗ ನಮ್ಮ ಮನೆಗೆ ಆಗ್ತಿರೋನೆಲ್ಲ ನೆನೆಸ್ಕೊಂಡು, ಈಗ ನೀನು ಕೂಸಿಗಾಗಿರೋದು ನೋಡಿ, ಆ ಕರಕ್ಕಾಗಿರೋದು ನೋಡಿ, ಬಣವಿಗಾಗಿರೋದು ನೋಡಿ, ಇದಾಗಿರೋದು ನನಗೆ ಮನ್ಸಿನ ಮ್ಯಾಗ ಭಾಳ ಪರಿಣಾಮ ಬೀರತ್ತವ ಕರೆನ. ಅನ್ಕೊಂಡೆ ಹಿಂಗೆ ಕೂತಿರ್ತೀರಿ ಓಸರು ತಲೆ ಮೇಲೆ ಕೈ ಹೊತ್ಕೊಂಡಂತಂದು. ಅದಕ್ಕೆ ಬಂದೆ ಮನೆಗೆ. ಬರ್ರಿ ಅಕ್ಕರ, ಒಳ ಬರ್ರಿ. ನಾನು ಬಂದೆ. ನಿಮ್ದೇನಿದು ಓಸರು? ಏನಿದೆ ನಿಮ್ಮ ಮಕ್ಕಳು ಓಸು? ಏನಾಗೈತಿ ಈಗ? ಆಗ್ಬಾರ್ದಂತದಾರ. ಈ ಕಡೆ ಬರ್ರಿ ಅಕ್ಕರ, ಕುಂದ್ರಿ. ಇರಣ್ಣ ಈ ಕಡೆ ಬಾಯಪ್ಪ. ಇಲ್ಲ ಕುಂದ್ರಿ, ನೀವ ಕುಂದ್ರಿ ಆರಾಮ. ಅಲ್ಲ, ಅಷ್ಟ್ರು ಹಿಂಗೆ ತಲೆ ಗುಡಿಸ್ಕೊಂಡು ಹಿಂಗೆ ಕುತ್ಕೊಂಡ್ರೆ ಏನಿದು? ಬಾಳೆ ಬಕ್ಷಿ ಮಾಡಬೇಕು ಮುಂದರಿದು. ನೋಡಪ್ಪ ಸೀನಣ್ಣ, ನೀನಾದ್ರೂ ಎಲ್ಲ ಆಸ್ತಿ ಪಾಸ್ತಿ ರಗಡಿತ್ತು ಅನ್ನಂಗಿಲ್ಲ, ಮತ್ತೊಂದಿಲ್ಲ. ಎಲ್ಲ ಅಳ್ದು ನೀನ ಹಿಂದಕ್ಕಿಟ್ಟಿದ್ದಿ, ಹೌದಾ? ನಿಮ್ಮ ಅಪ್ಪಂದು ಏನು ಆಸ್ತಿ ಅಲ್ಲ. ಇದ್ದಿದ್ದನ್ನು ನೀನು ಅದು ಇದು ಕುಡಿಯೋದು ಕಲಿತು ಎಲ್ಲ 108 ಚಟ ಮಾಡಿ ಎಲ್ಲ ಕಳೆದಿದ್ದಿ, ಹೌದಾ? ಈಗ ಹೆಂಗ ಮನುಷ್ಯ ಆಗೈತಿ. ದೇವ್ರು ಕೊಟ್ಟಾನ ಕಷ್ಟನ, ಬೇರೆ ಯಾರು ಅಲ್ಲ, ದೇವ್ರ ಕೊಟ್ಟಾನ. ಅದನ್ನೆಲ್ಲ ಹಿಂದಿಕ್ಕಿ ಮತ್ತೆ ಮುಂದಕ್ಕೆ ಬರೋದು ನೋಡ್ರಿ. ನೋಡು, ಈಗ ಸರ್ಕಾರನು ನಿನಗೆ ಹೈನುಗಾರಿಕೆ ಮಾಡೋಕೆ ಸಹಾಯ ಮಾಡ್ತೈತಿ. ಅವಾಗ ನಂಗೆ ಸರ್ಕಾರದಾಗ ಈಗ ಕಾಯ್ದೆ ಕಾನೂನು ಎಲ್ಲ ಬದಲಾಗ್ಯಾವು. ನಿನಗೆ ಸಾಲ ಕೊಡುತ್ತೆ, ನೀನು ತಗೋ ಸಾಲನ. ನಿನಗೆ ಹಳೆ ಮನೆ ಪರಿಚಯ ಅದಾವು, ಮತ್ತು ಹಾಲು ಮೊಸರು ಬೆಣ್ಣೆ ಚಾಲು ಮಾಡಿ ನೀನು ಹೈನುಗಾರಿಕೆನ ಯಾಕೆ ನಿಲ್ಲಿಸ್ತೀನಿ ನೀನು? ಮಾವರ, ಅಯ್ಯಯ್ಯ, ನನ್ನ ಮಗಳು ನನ್ನ ಅಳಿಯನೂ ಬಂದ್ರವ. ಬರ್ರಿ ತಮ್ಮರ. ಬಾರವ ಬಾ. ನೀನು ಬೆಕ್ಕಿ ಕಮ್ಮಿ ಆಗಿದ್ದಿ, ಬಾ ಒಳ ಬಾ. ಎಲ್ಲೈತಿ ಕೂಸು? ಅವರು ಮಂಗಳವಕ್ಕರ ಮನ್ಯಾಗ ಹೋದ್ಲ್ರಿ. ಅಕ್ಕರದ್ಲ ಕೆವ್ವಿ, ಆಕೆ ರೂಢಿ ಐತಲ್ಲ, ಅಲ್ಲೇ ನಾ ಇಲ್ಲೇ ಇರ್ತೀನಿ ಅಂತಂದು ಅಲ್ಲೇ ಹೋದ್ಲು. ಅದಕ್ಕೆ ನಾವು ಬಂದ್ವಿ. ಯವ್ವ, ಇಷ್ಟಕ್ಕೊಂದೆಲ್ಲ ಆಗೈತಿ, ಒಂದಿಟ್ಟು ನನಗೆ ಹೇಳಿ ಕಳಿಸ್ಬಾರ್ದನ? 3ನೇದರ್ ಬಂದು ಹೇಳ್ಬೇಕನ್ನ ನನಗೆ? ಬಾರವ ಬಾ, ಒಳಗೆ ಬಾ. ಯಾಕಷ್ಟು ಬೇಸರ ಮಾಡ್ಕೋತಿದ್ದಿ? ನಾವು ನೀನು ಹೇಳಿ ಕಳ್ಸೋಕ್ಕೇನಿದು ಖುಷಿ ವಿಚಾರನ? ಏನೇನ ಆಗೋತ್ ನಡಿ. ಒಂದೇ ದಿನದಾಗನ ಎಲ್ಲ ಆಗೋತ್ ನಮ್ಮ ಮನೆ ಆಗತ್ತೆ. ಏನ ಎತ್ತ ನನಗಂಕರಿ ಏನೂ ಗೊತ್ತಾಗಲ್ಲ ಕರೆನ. ಆರಾಮದಿಯಾ? ಹ್ಞೂ ಅತ್ತಿ, ನಾ ಆರಾಮದಿ ನೋಡು. ನೀನು ಕೂಸು ಹೆಂಗೈತಿ ಈಗ? ಮಕ್ಕೊಂಡೈತಿ, ಒಳಗೈತಿ. ಈಗ ನಿದ್ದೆ ಹತ್ತೈತೆ. ಅದಕ್ಕೆ ನಾನು ಅದಕ್ಕೆ ಹೊರ ಬಂದು ಕೂತೆ. ನನಗೂ ಒಟ್ಟ ಅಲ್ಲಿ ಒಬ್ಬಕ್ಕೆ ಕುಂದ್ರೆ ಕಾಲಿಲ್ಲ, ಸಮಾಧಾನ. ಅದಕ್ಕೆ ಇಲ್ಲೇ ಬಂದು ಕೂತೆ. ಕುಂದ್ರಣ್ಣ ನಿಮ್ಮ ಮನೆಯವ್ರಿಗೆ. ಕವಿತಾ, ಹೋಗವ, ಒಂದಿಟ್ಟು ಏನಾರ ಚಾಕರೆ ಇದಕ್ಕೆ ರೆಡಿ ಹೋಗು. ನಂಗೇನು ಬೇಡ ದೊಡ್ಡವ, ನಂಗೆ ಏನೂ ಬೇಡ. ನಂಗೆ ಯಾವ ಚಾನೂ ಬೇಡ, ಏನೂ ಬೇಡ. ನಾನು ಹಂಗೆ ಅವನು ಮಾತಾಡ್ಸೋಣ ಬಂದೆ. ಯವ್ವ, ಹೆಂಗದಿವೆ? ಆರಾಮದಿನ್ಲೆ, ಏನಾಗಿಲ್ಲ. ಒಂದೀಟು ಸೊಂಟ ಭಾಳ ನೋವಾಗೈತಲ್ಲ, ಅದಕ್ಕೆ ಕುಂತೀನಿ ಅಷ್ಟೆ. ಇಲ್ಲಾಂದ್ರೆ ನಾನು ಏನು ಕುಂದ್ರಾಕೆಲ್ಲ ಆರಾಮಾಗತ್ತಂತ. ಅಲ್ಲಿ ಬೇಯವ್ವ, ಆರಾಮಾಗಲಿ. ನಾ ಆರಾಮಾಗಕ್ಕೆ ಬೇಡ ಅನ್ನೋದಿಲ್ಲ. ಒಂದಿಟ್ಟು ನೋಡ್ಕೊಂಡು ಹುಷಾರ್ಲಿ ಅಡ್ಡಾಡಬಾರ್ದನ್ನ. ಏನಿದು? ಎದಕ್ಕಾಯ್ತು? ಏನಾರ ಕೇಕೆ ಬಂದ್ರೇನ? ನೋಡಿಲಿ ತಂಗಿ, ಅಮ್ಮರ ಕುಂದ್ರು ಮೊದ್ಲು. ಅಲ್ಲಿ ನಿಮ್ಮ ದೊಡ್ಡವನ ಹತ್ರ ಕುಂದ್ರು. ಇಲ್ಲ ಅಲ್ರಿ, ನಡಿತೈತಿ. ಕುಂದ್ರವ, ನೀನು ದೂರಿಂದ ಬಸ್ನ್ಯಾಗ ಬಂದಿರ್ತಿದ್ದಿ, ಕೂಸಿ ತಿಗೊಂಡು ಸಾಕಾಗಿರ್ತೈತಿ. ಕುಂದ್ರಿ ಹೇಳ್ತೀನಿ. ನೀವ ಬರ್ರಿ, ನೀವ ಕುಂದ್ರಿ. ಕುಂದ್ರತೀನಿ, ಕುಂದ್ರವ. ನೀನು ತಿಳಿದಾಕಾಗಿ ಸಾಲಿ ಕಲ್ತಿರಕ್ಕಾಗಿ ನಿಮ್ಮ ಮನೆಯವರಿಗೆ ನೀನ ಒಂದಿಟ್ಟು ಬುದ್ಧಿ ಹೇಳು. ನೋಡಲ್ಲಿ ಏನೇನೂ ಆಗಿಲ್ಲ. ಏನೇನೋ ಅಕ್ಕವಂತ ಬೇರೆ ಜೀವನದಾಗ ಅಂತದ್ರಾಗ ಎಲ್ಲನೂ ದೊಡ್ಡದಾಗೋದು ಸಣ್ಣದ್ರಾಗ ಹೋಗೈತಿ. ಏನು ಹೌದು, ಕರ ಸತ್ತಿದ್ದು ಎಲ್ಲರಿಗೂ ನೋವು ಅಕ್ಕವು. ಆಕಳು, ಕರ, ಎತ್ತು, ಎಮ್ಮೆ ಅವು ನಮ್ಮ ಹಿಂದೂ ಸಂಪ್ರದಾಯದಾಗ ಅವನು ನಾವು ಮನೆ ಮಕ್ಕಳು ಅಂತ ಅಂದ್ಕೊಂಡಿರ್ತೀವಿ. ಹಾಗಾಗಿ ಅವಕ್ಕೆ ಏನಾರಾದ್ರೆ ತ್ರಾಸಾಗುತ್ತೆ, ಒಪ್ಕೋತೀನಿ, ಇಲ್ಲ ಅನ್ನಂಗಿಲ್ಲ. ಹಂಗಂತೇಳಿ ಈಗ ಆಗಿದ್ದನ್ನೆಲ್ಲ ಮರೆತು ಮುಂದಕ್ಕೆ ಹೋಗ್ಬೇಕ ಹೊರತು ಹಿಂದಕ್ಕೆ ಬರೋದಲ್ಲ. ನಾ ಅದನ್ನ ಹೇಳಕತ್ತಿ ಸೀನಪ್ಪಗ. ಅಷ್ಟಂತಲೇ ನೀವು ಬಂದ್ರಿ. ನೀನು ಹೇಳಪ್ಪ ಮಾಸ್ತರ, ಚಂದಾಗ ನಿಮ್ಮ ಬುದ್ಧಿನ. ಈಗ ಸರ್ಕಾರ ಸಾಲ ಕೊಡ್ತೈತಿ, ಬ್ಯಾಂಕ್ನಾಗ ಹೋಗಿ ಸಾಲ ತೊಗೊಂಡು ಇನ್ನೊಂದು 4-5 ಕರ ಎಮ್ಮೆ ಮಾಡಿಕೊಂಡು ಮತ್ತೆ ಚಂದಾಗ ಮುಂದೆ ಬರೋದು ನೋಡೋಣ. ಅಲ್ಲಿ ಮನೆ ಕಟ್ಸಕತ್ತಾನ, ಅಲ್ಲೂ ಹೋಗಿಲ್ಲ, ಅಲ್ಲೇ ಬಿದ್ದೈತೆ ಅದು ಮನೆ ಕಟ್ಸೋದು. ಹಿಂಗಾದ್ರೆ ಮತ್ತೆ ಹೆಂಗೆ ಬಗೆಹರಿಯೋದಿಲ್ಲಲ್ಲ. ಅದಕ್ಕೆ ನಾ ಹೇಳೋದು ಒಂಚೂರು ಅರ್ಥ ಮಾಡ್ಕೊರಿ.
ಯಾರ ಮಾಟ ಮಂತ್ರನ ಮಾಡ್ಸ್ಯಾರ ಅನ್ನೋ ಮಾತು ಅಂದ್ರಿ ಹನುಮಪ್ಪನ ಗುಡಿಯಾಗ. ಯಾಕಂದ್ರೆ ನನಗಂಕ್ರು ಈ ಶ್ರೀಕಾಂತ ನವನ ಮ್ಯಾಗ ಭಾಳ ಅಂದ್ರೆ ಭಾಳ ಅನುಮಾನ ಐತ್ರಿ. ನೋಡು, ಶ್ರೀಕಾಂತ್ ನವ್ವರ ಮಾಡಿರಲಿ ಅಥವಾ ಬೇರೆ ಯಾರ ಮಾಡಿರಲಿ, ಯಾರ ಮಾಡಿದ್ರು ಅವ್ರಂತರೂ ಏಳಿಗೆ ಆಗೋದಿಲ್ಲ. ನಿಮ್ಮ ಕಣ್ಣು ಮುಂದೆ ನೀವು ನೋಡುವಂತ್ರಿ ಅಂತ. ಈಗ ಅವ್ರು ಸುಖ ಉಣ್ತಿರ್ಬೋದು, ಮುಂದೆ ಅವ್ರಿಗೆ ಅವ್ರು ಮಾಡಿದ್ದವ್ರಿಗೆ ಬುತ್ತಿ ಕಟ್ಟಿ ಇಟ್ಟಿರ್ತೈತಿ. ತಲೆ ಕೆಡ್ಸ್ಯಾಬೇಡ್ರಿ, ಆರಾಮಾಗಿರ್ರಿ. ಮುಂದೆ ಆಗವು ಹೋಗವು ನೋಡ್ರಿ. ಮಕ್ಕಳು ಸಣ್ಣವದವು ಹಿಂಗತ್ತ ತಲೆ ಕುಡ್ಸ್ಕೊಂಡು ಹೋಸ್ರು ಮನ್ಯಾಗ ಕೂತ್ರ ಹೊಟ್ಟೆ ನೆತ್ತಿ ನೋಡಾರ ಯಾರು? ನೀನು ಅಷ್ಟಪ್ಪ ಸೀನಪ್ಪ. ಮುಂದೆ ಹರಿದು ಏನಾಗ್ಬೇಕದು ನೋಡು. ಯಾಕೆ ಹಿಂಗೆ ಕೂತಿದ್ದಿ? ಆತು ಬಣಿವಿ ಸುಡ್ತಾ ಬಾ, ನಮ್ಮ ಬಣಿವಿದು ಹಾಡ್ದೈತಿ. ನಾವು ಅದನ್ನು ವರ್ಷಾಂಗಡ್ಲಿದ್ದು ಹಾಗೆ ಇಟ್ಟಿವಿ. ತಗೋ ಅಲ್ಲ ಉಪಯೋಗ ಮಾಡಿಕೆ ಮತ್ತೆ ನೀನು ಬಣಿವಿ ಒಟ್ಟುವಂತೆ ಅಂತ ಏನು ಮಾಡೋಕ್ಕಾಗಲ್ಲ. ಹಂಗೆ ಊರನವ್ರು ನಿನಗೆ ಯಾರೋ ಒಬ್ರು ಸಹಾಯಕ್ಕೆ ಬರ್ತಾರೆ. ಶಾನ್ ಬೋಗ್ರು ಅದನ್ನು ಹೇಳಿ ಬಾ, ನಂದೊಂದಿಟ್ಟು ಕೆಲಸ ಐತಿ, ಮದುವೆ ಮುಂಜೆ ಅದಾವು ಹೋಗ್ಬರ್ತೀನಿ ಅಂತಂದು ಹೋದರು. ನಮ್ಮ ಬಣವಿ ತಗೋ, ಎತ್ತಿಗೆ ಎಮ್ಮಿಗೆ ಹುಲ್ಲು ಹಾಕಾಕ ತಲೆ ಕೆಡ್ಸಬೇಡ. ಬಣವೆಗೆ ನಮ್ಮದು ಮೇವು ಐತಿಲ್ಲ ಬಣವ್ಯಾಗ. ಆಯ್ತು ಬಿಡ್ರಿ ಅಕ್ಕರ, ಹಂಗೇನು ನಾನು ಇದು ಮಾಡ್ಕೊಂಡಿಲ್ಲ. ಮನಸ್ಸಿಗೆ ತ್ರಾಸ ಆತಲ್ಲ, ಅವು ಎಲ್ಲ ಒಮ್ಮಕ್ಳೆ ಆಗಿದ್ದಕ್ಕೆ ನಮ್ಮ ವಿಮಲ ಒಂದು ಕೂಸಿಂದು ಹಿಂಗೆ ಅಂತಂದ್ರೆ ಡಾಕ್ಟ್ರ್ ಅದ್ರದ್ದೊಂದು ಬೇಜಾರು. ಈಗ ಹಿಂಗೆ ಮಾಡ್ಕೊಂಡ್ಲು. ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಗೋಮಾತೆ ಅದಕ್ಕೆ ತ್ರಾಸ ಆಗಿದ್ದು ನನಗೆ ತಡ್ಕೊಳಕ್ಕಾಗಲಿಲ್ಲ ರೀ. ಕಣಿ ಹೇಳತೀನಿವ್ವ, ಕಣಿ ಹೇಳತೀನಿ. ಕೇಳಿದ್ದು ಕೇಳಂಗ, ನೋಡಿದ್ದು ನೋಡ್ದಂಗ ಆ ನಮ್ಮಪ್ಪ ಶಿವಪ್ಪ ನುಡ್ದದ್ದನ್ನ ಹಂಗ ನುಡಿತೀನ್ರಿ ಅವ್ವ. ಕಣಿ ಹೇಳ್ತೀನ್ರಿ ಅವ್ವ, ಕಣಿ ಹೇಳ್ತೀನಿ. ಯವ್ವ ಮುತ್ತೈದೆ, ಒಳಗೆ ಏನು ಮಾಡಕತ್ತೀರವ? ಬರ್ರವ ಹೊರಗ. ಕೊರಗಂಜಿ ಬಂದಾಳ, ಅಕ್ಕಿ ಬ್ಯಾಳಿ ಹೆಸರು ತಗೊಂಬರ್ರಿ. ಕವಿತಾ ಮುಂದಕ್ಕೆ ಹೋಗ್ಬಾ ಅಂತ ಹೇಳೋಗವ. ಅಲ್ಲೋ ಯವ್ವ, ನಮ್ಮ ಮನೆಯಾಗ ನಮ್ದು ರಗಳಿ ದ್ವಾರದೈತಿ, ಎಲ್ಲಿ ನೀಡ್ಲವ? ಒಳಗ ಬಂದೆ ಹೋಗಂತ ಹೇಳನಂದ್ರ ಹೋಗ. ಕವಿತಾ ಒಂದಿಟ್ಟೇನ್ರ ನೀರು ಕಳ್ಸೋಗವ. ನಮ್ಮಪ್ಪ ಶಿವಪ್ಪ ಈ ಮನ್ಯಾಗಾಗಿರೋ ಕಷ್ಟನ ಬಗೆಹರ್ಸಕ್ಕೆ ನನ್ನ ಇಲ್ಲಿ ಕಳ್ಸ್ಯಾನವ್ವ. ಬೇಡ ನೀ ನೀಡಬೇಡ, ನನಗೆ ಕೊಡಬೇಡ. ನಿನ್ನ ಮನಸ್ಸಿಗೆ ತೃಪ್ತಿ ಆದ್ರೆ ಒಂದು ಮುಖ ಅಕ್ಕಿ ಕೊಡು ಅಂತ ನಮ್ಮಪ್ಪ ಶಿವಪ್ಪ. ಅತ್ತನ ಮಾತು ಆ ಮಲ್ಲಯ್ಯನ ಮಾತು ಕೇಳಿ ನನ್ನನ್ನು ಇಲ್ಲಿ ಕಳ್ಸ್ಯಾನವ್ವ. ಮಲ್ಲಯ್ಯನ ಮಾತು ಕೇಳ್ಕೊಂಡು ನಿಮ್ಮ ಮನೆವರೆಗೂ ಬಂದೀನಿಯವ್ವ. ನೀ ಕೂಡ ಒಂದು ತುಣುಕು ರೊಟ್ಟಿಗೆ ನಾನು ಆಸೆ ಪಟ್ಟಿಲ್ಲ ನಮ್ಮವ್ವ. ಅಯ್ಯಯ್ಯೋ, ನಮ್ಮಕ್ಕ ಹಂಗೆ ಅನ್ಲಿಲ್ಲ. ಬೇಸರ ಮಾಡ್ಕೋಬೇಡವ, ನೀನು ಮುತ್ತೈದು ಹೆಂಗ್ಸು, ನಿನ್ನನ್ನು ಯಾಕೆ ನಾವು ಹೊರಗೆ ಹಂಗೆ ಕಳ್ಸೋನು, ನೀಡ್ತೀವಿ ಬಿಡು. ಈಗ ನಮ್ಮ ಮನೆಯಾಗ ತೊಂದರೆ ಜಗ್ಗದವು, ಅದಕ್ಕೆ ಹಂಗೆ ಮಾತಾಡ್ಯಾರ ಮನ್ಸಿಗೆ ತ್ರಾಸ ಮಾಡ್ಕೊಂಡು. ನೀ ಮತ್ತೆ ಬೇಸರ ಮಾಡ್ಕೊಂಡು ಮತ್ತೊಂದು ನೀನು ಶಾಪ ಹಾಕೋಬೇಡವ ಯವ್ವ. ಯವ್ವ ಹಂಗೇನಾರ ನಾ ಮಾಡಿದ್ರ ನಮ್ಮಪ್ಪ ಶಿವಪ್ಪ ಮಲ್ಲಯ್ಯ ನನ್ನ ನಾಲ್ಗಿನ ಈಗ ನಿನ್ನ ಮುಂದೆ ತುಂಡು ಮಾಡಿ ನಿನ್ನ ಪಾದಕ್ಕೆ ಇಟ್ಟು ಬಿಡ್ಲ ಯವ್ವ. ನಾವು ಯಾರಿಗೂ ಕೆಟ್ಟದ್ದು ಬಯಸಾರಲ್ಲ, ಕಣಿ ಹೇಳಾರ, ಇನ್ನೊಬ್ರನ್ನದು ಒಳತು ಬಯಸಾರ. ಇಲ್ಲ ಅಂದ್ರೆ ನಮ್ಮನ್ನ ಯಾರು ಊರ ಬಿಟ್ಕೊಂತಿದ್ದಿಲ್ಲ. ಊರು ಮುಂದಾನ ನಮ್ಮನ್ನ ಸಿಗದ ತೋರಣ ಕಟ್ಟಿಬಿಡ್ತಿದ್ರ. ಮುದುಕಿ ನಿನ್ನ ಮನೆಗೆ ನಾನು ಶಾಪ ಹಾಕಿ ನಾನೇನು ಮಾಡ್ಲ? ಆ ನಮ್ಮಪ್ಪ ಶ್ರೀಶೈಲ ಮಲ್ಲಿಕಾರ್ಜುನ ಈ ಮನೆಯಾಗ ಮುತ್ತೈದ್ರ ಹೆಂಗಸರು ನಗು ಇಲ್ದ, ಪೂಜಾ ಇಲ್ದ, ಮನೆಯಾಗ ಒಂದು ಮಡಿ ಮೈಲ್ಗೆ ನೋಡ್ದಂಗೆ ಓಸ್ರು ತಲೆ ಮೇಲೆ ತಲೆ ಕೈ ಹೊತ್ಕೊಂಡು ಕೂತಿರೋದು ನೋಡಕ್ಕೆ ಆಗವಲ್ದು ಅಂತ ಹೇಳ್ತಾನೆ. ಈ ಪರಿಸ್ಥಿತಿ ನಿಮಗೆ ಬಂದಿದ್ದು ಆ ನಮ್ಮಪ್ಪ ಶಿವಪ್ಪನಿಂದ ಅಲ್ಲ, ಮೂರನೇದಾರ ಕುತಂತ್ರ ಅಂತ ಹೇಳ್ತಾನ ನಮ್ಮಪ್ಪ ಮಲ್ಲಯ್ಯ. ಏನಂದೇವ? ಮನುಷ್ಯರು ಕುತಂತ್ರವ, ಮನುಷ್ಯರ ಕೇಡ್ ಬುದ್ಧಿಗೆ ನಾಯಿ ಮುಟ್ಟೆ ಕಿತ್ತಂತ ಹಂಗಾಗೈತಿ ಈಗ. ಅಂದ್ರ ನಮ್ಮಪ್ಪ ಶಿವಪ್ಪ ಹೇಳ್ತಾನ, ಮೂರನೇದಾರ ಮನಿ ಯಜಮಾನ್ತಿದು ಕೂಲ್ದ ಉಗುರು ಕಾಲನ್ ಧೂಳು ತಗೊಂಡು ಹೋಗಿ ಮಾಟ ಮಂತ್ರ ಮಾಡಿಸಿ ನಿಮ್ಗೆ ಅಷ್ಟ್ರಿಗೂ ಕೆಟ್ಟದ್ದಾಗ್ಲಿ ಅಂತ ಬಯಸ್ಯಾರ ಅಂತ ಹೇಳಕತ್ತೈತಿ. ಮೂರನೇದಾರ ಅಂದ್ರ ಇದು ಮನೆಯಾಗ ಹುಟ್ಟಿ ಈ ಮನೆಗೆ ಒಳ್ಳೇದಾಗಲಿ ಅಂಥೇಳಿ ಹಾರೈಸಿ ಹೋಗ್ಬೇಕಾಗಿದ್ದು ಒಂದು ಜೀವ ಈ ಮನೆ ಸರ್ವನಾಶ ಆಗಲಿ ಅಂತ ಪಣ ತೊಟ್ಟು ನಿಂತೈತಂತೆವ್ವ. ಇಷ್ಟು ನಾನು ನಿನಗೆ ಹೇಳೀನಿ. ಇನ್ನು ಯಾರು ಏನು ಅಂತ ಕಂಡು ಹಿಡಿದು ಆಮೇಲೆ ನನ್ನನ್ನು ಕರೆಸಿ ನನಗೆ ಮಾಡಲಕ್ಕಿ ಕೊಡ್ರಿ, ಇನ್ನು ಬರ್ತೀನಿ. ಕಣಿ ಹೇಳ್ತೀನಿ ಅವ್ವ, ಕಡಿ ಹೇಳ್ತೀನಿ. ಆ ನಮ್ಮಪ್ಪ ಏನು ನುಡಿಸ್ತಾನ ಶಿವಪ್ಪ, ಅದನ್ನು ಬಿಟ್ಟು ಇನ್ನೇನು ನುಡಿಯಲ್ಲವ. ನಾನು ಬರ್ತೀನಿ, ಕಂಡು ಹಿಡ್ಕೋ ಯವ್ವ. ಯಜಮಾನ್ತಿ ಯಾರಂತ ಕಂಡು ಹಿಡ್ಕೋ, ನಿನಗೆ ಭಾಗ್ಯದ ಬಾಗ್ಲು ಮುಂದೆ ದೊಡ್ಡದಾಗೆ ತರ್ತೈತವ. ಯಾರ ನಿನ್ನ ಕೆಟ್ಟದ್ದು ಬಯಸಿದ್ರು ಏನೂ ಆಗಲ್ಲ ಗೌಡ್ತಿ. ಯಜಮಾನ್ತಿ ನೀನ ಈ ಮನೆ ಯಜಮಾನಿ. ಸಣ್ಣ ಸೊಸಿ ಆದ್ರೂ ಮೊದಲೇ ಸೊಸಿಕ್ಕಿಂತ ಈ ಮನ್ಯಾಗ ನಿನ್ನ ಮ್ಯಾಗ ಪ್ರೀತಿ, ಹೌದಾ ಇಲ್ಲ ಹೇಳಿ ನೋಡುನು? ಇಲ್ಲ, ಇಬ್ರು ಅಷ್ಟ ನಾವು.
ಇಲ್ಲ ಆಡ್ಬೇಕು ಕೊರವಂಜಿ ಖರೆ ಐತಿ ಆಕೆ ಎಲ್ರಿಗೂ ಇಷ್ಟ ನಾ ಒಂದಿಟ್ಟು ಒಗದು ಮಾತಾಡ್ದಕ್ಕೆ ನನ್ನ ಮಾತು ಬಿರ್ಸಕ್ಕವು ನಾ ಒಪ್ಕೋತೀನಲ್ಲ ನೋಡ್ದೆ ನೋಡ್ದೆ ಆ ನಮ್ಮಪ್ಪ ಶಿವಪ್ಪಗಿದ್ದಂಗೆ ತೊಡೆ ಮ್ಯಾಗ ಒಬ್ಬೇಕಿ ತಲೆ ಮ್ಯಾಗ ಒಬ್ಬೇಕಿ ತಲೆ ಮ್ಯಾಗಿರಕ್ಯ ದೊಡ್ಡಕಿ ತೊಡೆ ಮ್ಯಾಗಿರಕ್ಯ ನೀನು ಹೌದಲ್ಲ ಮಹಾಲಕ್ಷ್ಮಿ ಹೌದಾ ಅಲ್ಲ ಹೇಳ ಖರೇನ ಹೌದು ಹೌದವ್ವ ಬಾ ಒಳಗೆ ಬಾ ಕುಂದ್ರ ಬಾ ಬೇಡ ಬೇಡ ಇರ್ಲಿ ನನಗೆ ಇನ್ನು ಏನು ಕೊಡ್ಬೇಕ ಗೌರವನ ಈಗ ಬೇಡ ಬರ್ತೀನಿ ನಿನ್ನ ಮನೆ ನಂದು ಗೋಕುಲ ಆಗಿ ನಿನ್ನ ಮನೆಯಾಗ ನಗು ತುಂಬಿರುತ್ತಲ್ಲ ಅವತ್ತು ಬರ್ತೀನಿ ನಾನಾ ನಿಂತು ನನಗೇನು ಬೇಕು ಅದನ್ನು ಕೇಳಿ ನಾನು ಮಡಲು ತುಂಬಿಸ್ಕೊಂಡು ನಾನಾ ಹೋಗ್ತೀನಿ ಅವಾಗ ಕೊಡಕ್ಕಂತೆ ಅಂತ ಮರಿಬೇಡ ಈ ಮನೆಯಾಗ ಹುಟ್ಟಿ ಈ ಮನೆ ನಾಶಕ್ಕೆ ಪಣ ತೊಟ್ಟಿರೋ ಹೆಂಗಸ್ನ ಬುಡಬೇಡವಾ ಮಹಾಲಕ್ಷ್ಮಿ ಬುಡಬೇಡ ಬರ್ತೀನಿ ಬರ್ತೀನಿ ಅಲ್ವೇ ನಿಂದ್ರಿಲ್ಲಿ ಬೇ ಯಾಕ ಹೋಗ್ಯಾ ಬಿಟ್ಲು ಅಲ್ಲ ಲಕ್ಷ್ಮಿ ಎಲ್ಲ ನೋಡ್ದಂಗನ ಹೇಳಿಲ್ಲ ಆಕೆ ಹೇಳ್ತಾಳಲ್ರಿ ಅಮ್ಮರ ನಮ್ಮಪ್ಪ ಶಿವಪ್ಪ ಬಾಯಿ ಮೇಲೆ ನಿಂತ್ಕೊಂಡು ನಮ್ಮ ಶ್ರೀಶೈಲ್ ಮಲ್ಲಿಕಾರ್ಜುನ ನುಡಿಸ್ತಾನ ಅಂತಾಳಲ್ಲ ಮತ್ತೆ ಕರೆ ಇರ್ಬೋದು ಈ ಮನೆಯಾಗ ಹುಟ್ಟಿ ಈ ಮನಿದ ಹಾಲು ಉಂಡು ಅಂದ್ರೆ ಯಾರು ಇರ್ಬೋದ್ರಿ